ಕೆಡಬ್ಲ್ಯೂಜೆಬಿ ಹೋರಾಟಕ್ಕೆ ಸಿಕ್ಕ ಜಯ. ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಘೋಷಣೆ. ಸಂತಸ ವ್ಯಕ್ತಪಡಿಸಿದ ಕೆಡಬ್ಲ್ಯೂಜೆಬಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸಿದ ಬಂಗ್ಲೆ ಮಲ್ಲಿಕಾರ್ಜುನ ಹೋರಾಟಗಳು ಇಡೀ ರಾಜ್ಯದ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವಂತಹ ವಿಚಾರ. ಕಳೆದ ಬೊಮ್ಮಾಯಿ ಅವಧಿಯಲ್ಲಿ ಸುವರ್ಣಸೌಧದ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿ ಬೃಹತ್ ಮಟ್ಟದ 1,500 ಮೇಲ್ಪಟ್ಟು ನಮ್ಮ ಕಾನಿಪ ಧ್ವನಿ ಪದಾಧಿಕಾರಿಗಳು ಸದಸ್ಯರು ಧರಣಿ ಪ್ರತಿಭಟನೆ ಮಾಡಿದ್ದು ಉಚಿತ ಬಸ್ ಪಾಸ್ ಹಾಗೂ ಇನ್ನಿತರ ಮೂಲ ಸೌಲಭ್ಯಕ್ಕೆ ಮಾಡಿದ್ದು ತಮಗೆಲ್ಲ ಗೊತ್ತಿರೋದು. ಅದೇ ರೀತಿಯಾಗಿ ಆ ಸರ್ಕಾರ ಏನು ಮಾಡಲಾರದಂಥ ಸ್ಥಿತಿಯಲ್ಲಿ ಮುಂದಿನ ಹೋರಾಟ ಫ್ರೀಡಮ್ ಪಾರ್ಕ್ನಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ನಮಗೆ ಇದುವರೆಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, 75 ವರ್ಷ ಆಯಿತು ಅಂತಂದ್ರೂ ದೊಡ್ಡ ಮಟ್ಟದಾಗಿ ಪ್ರತಿಭಟನೆ ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಮಾಡಿದ್ದು ಮತ್ತೊಂದು ಮೈಲಿಗಲ್ಲು ಮಾಧ್ಯಮ ಲೋಕದಲ್ಲಿ. ಇದರ ಜೊತೆಯಾಗಿ ಸಿದ್ದರಾಮಯ್ಯನವರಿಗೆ ಒಂದು ಗೊತ್ತಾಗಲಿ ಅಂದ್ಬಿಟ್ಟು ಇಡೀ ಮಾಧ್ಯಮ ಲೋಕದ ಒಂದು ಇತಿಹಾಸದಲ್ಲಿ ಹಿಂದೆಂದೂ ಮಾಡದಂಥ ಒಂದು ಚಳುವಳಿಯನ್ನು, ರಕ್ತದಿಂದ ಸಹಿ ಮಾಡಿದಂಥ ಮನವಿಗಳನ್ನು ಇಡೀ 31 ಜಿಲ್ಲೆಯ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾನಿಪ ಧ್ವನಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ರವಾನಿಸಿದ್ದು ಮಾಧ್ಯಮ ಲೋಕದಲ್ಲಿ ಒಂದು ಚರಿತ್ರಾರ್ಹವಾಗಿ ನಿಂತಿದೆ ಅಂತ ಅಂದ್ಬಿಟ್ಟು ತಮಗೆಲ್ಲ ತಿಳಿದಂಥ ವಿಚಾರ. ತದನಂತರ ಅಲ್ಲಿಗೂ ಸರ್ಕಾರ ಅದ ನಂತರ ನಮ್ಮನ್ನು ಅದೇ ತಿಂಗಳು ಆಗಸ್ಟ್ 21ಕ್ಕೆ 2023 ನಮ್ಮನ್ನೆಲ್ಲ ಮೀಟಿಂಗ್ ಕರೆದಂಥ ಸಂದರ್ಭ ಆದಷ್ಟು ಬೇಗ ಈ ಕುರಿತು ನಾವು ಒಂದು ನಿರ್ಧಾರ ತಗೊಂಡ್ಬಿಟ್ಟು ಪತ್ರಕರ್ತರಿಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಏನು ಸಿದ್ದರಾಮಯ್ಯರು ಹೇಳಿದರು, ಅದನ್ನು ಒಂದು ಸ್ವಲ್ಪ ವಿಳಂಬವಾದಂಥ ಒಂದು ಹಿನ್ನೆಲೆಯಲ್ಲಿ ಪುನಃ ಡಿಸೆಂಬರ್ 13ಕ್ಕೆ ಏನಿದೆ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧ ಬೃಹತ್ ಮಟ್ಟದ ಒಂದು ಧರಣಿ ಹೋರಾಟವನ್ನು ನಡೆಸಿದಂಥ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಮುನಿಯಪ್ಪನವರು ಬಂದು ಮನವಿ ಸ್ವೀಕರಿಸಿದ ನಂತರ ಆದಷ್ಟು ಈ ಒಂದು ತಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಈ ಬಜೆಟ್ನಲ್ಲಿ ಖಂಡಿತ ನಾನು ಮಾಡಿಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ದಂತ ಏನು ಮಾತು ಕೊಟ್ಟಿದ್ರು, ಅದೇ ರೀತಿಯಾಗಿ ಮಾನ್ಯ ಆಹಾರ ಸಚಿವರು ಮುನಿಯಪ್ಪನವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತಾ ಅವರು ಒಂದು ಪತ್ರದ ಮುಖಾಂತರ ಏನು ನಮ್ಮ ಮುಖ್ಯಮಂತ್ರಿಗಳಿಗೆ ರವಾನಿಸಿ ಮಾತಾಡಿದ ನಂತರ ಕಳೆದ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ನನಗೆ ಮುಖ್ಯಮಂತ್ರಿ ಈ ಒಂದು ಲೆಟ್ರ್ ಬಂದಿರೋದು ಇಡೀ ರಾಜ್ಯದ ಪ್ರತಿಯೊಬ್ಬ ಪತ್ರಕರ್ತರಿಗೆ ಹಾಗೂ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ ಹಾಗೂ ಒಂದು ಇದರಲ್ಲಿ ಬಂದಿರೋದು ತಮಗೆಲ್ಲ ಗೊತ್ತಿದೆ. ಇಷ್ಟು ದೊಡ್ಡ ಮಟ್ಟದಾಗಿ ನಡೆದ ನಂತರ ಮತ್ತೆ ಪುನಃ ನಮ್ಮ ಇಷ್ಟೆಲ್ಲ ಆದ ನಂತರ ಮಾನ್ಯ ಬಜೆಟ್ ಏನು ನಡೀತೀವೋ ಕಳೆದ ವಾರ, ಆ ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ತಾವು ಮಾತು ಕೊಟ್ಟಂಗೆ ಈ ಬಜೆಟ್ನಲ್ಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಸಮ್ಮೇಳನದಲ್ಲಿ ಹೇಳಿದರು. ನಮ್ಮ ಹೋರಾಟದ ಫಲವಾಗಿ ಹಾಗೂ ಅನೇಕ ಪತ್ರಕರ್ತರ ಹೋರಾಟದ ಫಲವಾಗಿ ಈ ಒಂದು ನಮಗೆ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಜಿಲ್ಲಾ ಮಟ್ಟಕ್ಕೆ ಅನ್ವಯವಾಗುವಂತೆ ಮಾಡಿದರೆ ಪ್ರಸ್ತುತ ಸಂತೋಷ. ಇದನ್ನು ತುಂಬ ಹೃದಯದ ಒಂದು ಇದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ಈ ಒಂದು ಸಂದರ್ಭದಲ್ಲಿ ನೆನೆಯುತ್ತಾ ಅವರಿಗೆ ಹೃದಯಪೂರ್ವಕವಾಗಿ ನಮ್ಮ ಕಾನಿಪ ಧ್ವನಿ ಸಂಘಟನೆಯಿಂದ ಒಂದು ಇವತ್ತು ಧನ್ಯವಾದಗಳನ್ನ